OBC ನಾಯಕರಾಗಿ ದೇಶ ಮಟ್ಟದಲ್ಲಿ ಇವತ್ತು ಐಡೆಂಟಿಫಿಕೇಷನ್ ಆಗ್ತಾಯಿದೆ ಅವ್ರದ್ದು. ಆ ರೀತಿ ಬೆಳೆದು ನಿಂತಿದ್ದಾರೆ ಇವತ್ತು. ಮತ್ತು ಅವ್ರು ಏನು ದೋಷವೂ ಇಲ್ಲ. ಯಾವ ಆಧಾರ ಮೇಲೆ ಕಿತ್ತು ಹಾಕೋದು ಅವ್ರನ್ನ? ಮಾತು ಕೊಟ್ಟದ. ರಾಜಕೀಯದಲ್ಲಿ ಮಾತು ಕೊಡೋಂತೂ ಸಾಕಷ್ಟು ಅದಾವ. ನಮ್ಮ ಮ್ಯಾನಿಫೆಸ್ಟೋಗಳಿದಾವಪ್ಪ. ಮ್ಯಾನಿಫೆಸ್ಟೋ ಅಥವಾ ಗ್ಯಾರಂಟಿಗಳು ಘೋಷಣೆ ಅಷ್ಟವು. ನೀವು ನಾಳೆ ಮಾಡ್ಬೋದು, ಮಾಡಿದ್ರೆ ಹೋಗ್ಬೋದು. ರಾಜಕೀಯ ನಕ್ಕು ಬಿಡ್ತಾರೆ ಅಷ್ಟೇ. ಈ ದಿಶೆಯಲ್ಲಿ DKC ಮತ್ತು ಸಿದ್ದರಾಮಯ್ಯರ ಮಧ್ಯದಲ್ಲಾದಂಥ ಒಂದು ಒಪ್ಪಂದ ಇವತ್ತು ಅದೊಂದು ಬದಿಗಿಡುವಂಥದ್ದು. ಯಾಕಂದ್ರೆ ಅಧಿಕಾರವನ್ನು ಯಾರೂ ಸುಲಭವಾಗಿ ತಟ್ಟಿಯಲ್ಲಿಟ್ಟು ಕೊಡೋದಿಲ್ಲ ಅನ್ನುವಂಥದ್ದು ಈಗಾಗಲೇ DKC ಅವರಿಗೆ ಅನುಭವಕ್ಕೆ ಬಂದದ. ಜೊತೆಗೆ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ದೊಡ್ಡ ಗುರುತರವಾದ ಆರೋಪ ಇತ್ತು. ಅದು ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ. ಉದಾಹರಣೆ ನಮ್ಮ ಗಣೇಶ್ ಹುಕ್ಕೇರಿ ಅವರು, ಸ್ವತಃ ಹುಕ್ಕೇರಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು ಇವತ್ತು DKC ಅವ್ರ ಫ್ಯಾನ್ ಇದ್ದಂಗೆ ಆಗಿದ್ದಾರೆ. ಅಂದರೆ ಜಿಲ್ಲೆಯಲ್ಲಿ ಒಳಕದಪ್ಪ ಹೊಂದಾಣಿಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಅದು ಸ್ಪಷ್ಟನೇ ಅದ. ಒಂದು ಕಡೆ ಜಾರಕಿಹೊಳಿ ಅವ್ರ ಬಣ ಜೊಲ್ಲೆ ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕತ್ತಿ ಮತ್ತು ಹುಕ್ಕೇರವ್ರು ಬೇರೆ ಪಕ್ಷ ಇರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಒಂದಾಗ್ತಾರೆ. ರಾಜಕೀಯ ಬಂದಾಗ ನಾವು ಈ ಕಡೆ ಒಂದು ಅಂತ ಹೇಳ್ಕೊಳ್ತಾರೆ. ಆದರೂ ಇದೆಲ್ಲ ವಿರುದ್ಧ ಏನಪ್ಪ ಅಂದ್ರೆ ಅಧಿಕಾರ ಸುತ್ತಮುತ್ತ ಇದನ್ನೆಲ್ಲ ಅಭ್ಯಾಸ ಮಾಡಿರುವಂಥ DKC ಈಗ ಒಂದು ಕಡೆಗೆ ಸಿದ್ದರಾಮಯ್ಯ ಇಳಿಸ್ತೀನಿ ಅನ್ನುವಂಥ ಪ್ರೆಷರ್ ಮಾಡ್ತಾ ತಾನೇ CM ನೆಕ್ಸ್ಟ್ ಅನ್ನೋ ಒಂದು ಪ್ರಭಾವವನ್ನು ಬಿಂಬಿಸ್ತಾ, ಜೊತೆಗೆ ತಮ್ಮವ್ರನ್ನ ಹೆಚ್ಚಿಗೆ ಒಂದು ವೇಳೆ ಸಪೋಸ್ ಹೈಕಮಾಂಡ್ ಮಾಡದೇ ಹೋದರೆ ಕ್ಯಾಬಿನೆಟ್ ವಿಸ್ತರಣೆ ಮಾಡಲಿಕ್ಕೆ ಹೊರಟ್ರೆ ತಮ್ಮವ್ರನ್ನ